ಬಹಳ ಪ್ರಮುಖವಾದ ಪ್ರತಾಪ್ ಸಿಂಗ್ ಮುಂದು ಕೆಲಸವಿಲ್ಲದಂತ ಒಂದು ವೇಸ್ಟ್ ವ್ಯಕ್ತಿ ಬಿಜೆಪಿಲಿ ಅವನ್ನ ಇಟ್ಟಿರೋದೇ ಕೂಗಾಡಕ್ಕೆ. ಆಮೇಲೆ ನಾವು ಇನ್ನೊಂದು ನೋಡಿದ್ದೀರಾ, ಅವ್ನು ಮಾತಾಡೋವಾಗೆ ಇವಾಗ ನಾನು ಮಾತಾಡ್ತಿದ್ದೀನಲ್ಲ ಆ ಥರ ಸೌಮ್ಯವಾಗಿ ಏನೋ ಮಾತಾಡೋದು ನೋಡಿದ್ದೀರಾ? ಸುಮ್ಮನೆ ಕೂಗಾಡೋದು, ಅವ್ನು ಇಟ್ಟಿರೋದೇ ಕೂಗಾಡಕ್ಕೆ. ಆಮೇಲೆ ಈ ಸಿಗರೇಟ್ ರವಿ ಅವನಲ್ಲ, ಈ ಸಿಗರೇಟ್ ರವಿನು ಪ್ರತಾಪ್ ಸಿಂಹ ಇಬ್ರು ಮದ್ದೂರ್ದು ಧ್ವಜ ಇದು ಗಲಾಟೆ ಆದಾಗೆ ಅಲ್ಲಿ ಏನಂತ ಹೇಳಿಕೆ ಕೊಟ್ಟಿದ್ದವರು, ನಮ್ಮ ಹತ್ರನೂ ತಲ್ವಾರ್ಗಳಿದ್ದಾವೆ, ನಾವು ಹುಡುಗರಿಗೆ ಹೇಳಿದ್ರೆ ಇಳಿತಾರೆ ಅಂದರು. ಹಂಗೆ ಆಯಾ ಟೈಮಲ್ಲಿ ಇವಾಗ ಖರ್ಗೆ ಅವರು ಅಲ್ಲಿ ಹೇಳಿಕೆ ಕೊಟ್ಟಂಥ ಅಸ್ಸಾಮಲ್ಲಿ ಅಲ್ಲಿನ ಪರಿಸ್ಥಿತಿಗೆ ಅನುಗುಣವಾಗಿ ಮಾತಾಡಬೇಕಾಗ್ತದೆ ಅಷ್ಟೇ. ಈಗ ನಮ್ಮ ರಾಜ್ಯದ ವಿಚಾರಕ್ಕೆ ಬಂದಾಗೆ ಇಲ್ಲಿನ ಏನು ಸಮಸ್ಯೆ ಇಟ್ಕೊಂಡು ಮಾತಾಡಬೇಕು ಅದನ್ನು ಮಾತಾಡಬೇಕು. ಆಮೇಲೆ ನೋಡಿ, ಈಗ ಇದು ದೇಶದ ವಿಚಾರ ಅಂತ ಇಟ್ಕೊಳ್ಳಿ, ಸೂಕ್ಷ್ಮವಾದ ವಿಚಾರ. ದೇಶದಲ್ಲಿ ಕರ್ನಾಟಕ ಒಂದೇನಾ? ಇವರೊಂದಿಬ್ಬರು ಮಾತ್ರ ಇರೋದಾ ಬಿ ಜೆ ಪಿಲಿ? ಇನ್ಯಾರು ಕರ್ನಾಟಕದಲ್ಲಿ ದೇಶದಲ್ಲಿ ಯಾರು ಬಿ ಜೆ ಪಿ ಇವರೇ ಇಲ್ವಾ? ಯಾಕೆ ಇಡೀ ದೇಶದಲ್ಲಿ ಯಾರು ಮಾತಾಡ್ತಾ ಇಲ್ಲ? ಆ ವ್ಯಕ್ತಿ ಹಿನ್ನೆಲೆ ನಿಮ್ಮ ಮೊನ್ನೆ ಎಲ್ಲ ಪೇಪರಲ್ಲೆಲ್ಲ ಬಂದಿತ್ತು. ಹೆಂಡ್ತಿನ ತೆಗ್ಗಿ ಅಂದರು, ಮತ್ತು ಹೆಂಡ್ತಿ ಇವತ್ತು ಅವ್ರ ಮೇಲೆ ಕೇಸ್ ಹಾಕಿದ್ದಾರೆ. ಸೊ ನಾವು ಯಾವಾಗಲೂ ಆಮೇಲೆ ನಾವು ಮಾತಾಡೋಕ್ಕೂ ಆ ವ್ಯಕ್ತಿ ಹೆಸರು ಮಾತಾಡೋಕ್ಕೂ ನಮಗೊಂದು ಸ್ವಲ್ಪ ನಾಚಿಕೆ. ಯಾಕೆ? ಯಾವುದೇ ಒಬ್ಬ ವ್ಯಕ್ತಿ ವಿಚಾರನ ನಾವು ಮಾತಾಡಬೇಕಾದ್ರೆ ಅವನ ವ್ಯಕ್ತಿತ್ವ ಏನು ಅನ್ನೋದು ಭಾಳ ಇಂಪಾರ್ಟೆಂಟ್ ಆಗ್ತದೆ. ಸೊ ಹಾಗಾಗಿ ಪ್ರತಾಪ್ ಸಿಂಹನ್ಗೆ ವ್ಯಕ್ತಿತ್ವ ಇಂದ ಇರೋ ವ್ಯಕ್ತಿ, ಯಾವುದೇ ಥರದ ವ್ಯಕ್ತಿತ್ವ ಇಲ್ಲ, ರಾಜಕೀಯದಲ್ಲಿ ಅಸ್ತಿತ್ವ ಇಲ್ಲ, ನೆಲೆ ಇಲ್ಲ, ಎಲ್ಲ ಕಳ್ಕೊಂಬಿಟ್ಟವನೆ. ಈ ಮುಂದೆ ಏನಾದರೂ MLA ಎಲೆಕ್ಷನ್ಗೆ ಏನಾದರೂ ಅವಕಾಶ ಕೊಡ್ತಾರೆ ಅಂತ ಕೂಗಾಡ್ಕೊಂಡು ತಿರುಗ್ತಾನೆ ಎಲ್ಲ ಕಡೆ. ಮಾತಾಡಬೇಕಾದ್ರೆ ಒಂದು ಸೌಜನ್ಯತೆ ಇಲ್ಲ. ಯಾಕಿಲ್ಲ ಅಂದರೆ ಸಂಸ್ಕಾರ ಬೇಕು. BJPಲಿ ನಮ್ಮ ವಿಧಾನಸೌಧದಲ್ಲೇ ನೋಡಿದ್ದೀರಾ, ಕೆಲವು ರಾಜಕಾರಣಿಗಳು ಮಾತಾಡೋದು ಅವರಲ್ಲಿ ಹೇಗಿನಾಗ್ಬಿಟ್ಟೈತೆ ಅಂದರೆ ಜೋರಾಗಿ ಕೂಗಾಡಿದ್ರೆ ನಾವು ಲೀಡ್ರು ಅನ್ನೋದು ಅವ್ರ ಮೈಂಡ್ ಸೆಟ್ ಅಪ್. ಆ ಥರ ಪ್ರತಾಪ್ ಸಿಂಹ, ನಾನು ಪ್ರತಾಪ್ ಸಿಂಹ ಅವ್ರಿಗೆ ನೇರವಾಗಿ ಒಂದೇ ಪ್ರಶ್ನೆ ಹೇಳೋದು, ಖರ್ಗೆ ಅವರ ವಿಚಾರ ಮಾತಾಡೋದಲ್ಲ, ಅವ್ರು ನೆನೆಸ್ಕೊಳ್ಳೋಂಥ ಯೋಗ್ಯತೆಯೂ ನಿಮ್ಗಳಿಗೆ ಯಾರಿಗೂ ಇಲ್ಲ. ಯಾಕೆ ಇಲ್ಲ ಅಂದರೆ ಅವ್ರ ವ್ಯಕ್ತಿತ್ವನ ಈಯಪ್ಪ ಪತ್ರಿಕೆಯಲ್ಲಿ ಇದ್ದಾಗೂ ಹಲವಾರು ಸಾರಿ ದುಂಬಾಲ್ ಬಿದ್ದು ಹೋಗಿರೋದು ಎಲ್ಲ ಇತಿಹಾಸ ನಮಗೂ ಗೊತ್ತು. ಮತ್ತು ತದನಂತರ ರಾಜಕಾರಣ ವಿಚಾರ ಬಂದಾಗೆ ಖರ್ಗೆ ಅವರು ಅಲ್ಲಿನ ಪರಿಸ್ಥಿತಿಗೆ ಅನುಗುಣವಾಗಿ ಮಾತಾಡಿರ್ತಾರೆ. ಇದು ನಾವು ಭಾಳ ಪ್ರಮುಖವಾಗಿ ಸೂಕ್ಷ್ಮವಾಗಿ ನಾವು ಅವಲೋಕನೆ ಮಾಡಬೇಕು. ಆಯಾ ಸಭೆಗೆ ಸಂದರ್ಭಕ್ಕೆ ತಕ್ಕಂತೆ ಮಾತಾಡ್ತಾರೆ. ಅದೇ ಹೇಳಿದ್ನಲ್ಲ ಆಗಲೇ, ಇವರಿಬ್ಬರು ಇಲ್ಲಿ ಮಾತಾಡಲಿಲ್ವಾ? ಅವ್ರಿಗೆ ಯಾವ ನೈತಿಕತೆ ಇತ್ತು ಇಲ್ಲಿ ಮದ್ದೂರಲ್ಲಿ? ಅವರು ಪ್ರಚೋದನೆ ತಾನೇ ಮಾಡಿದ್ದು. ಸೊ ಹಾಗಾಗಿ ನಾನು ಹೇಳೋದಿಷ್ಟೇ, ಈ ಒಂದು ಉದ್ದಟತನದ ಮಾತುಗಳನ್ನು ಬಿಟ್ಬಿಡಿ. ಆಮೇಲೆ ಅವರು ದೊಡ್ಡವರು, ಅವ್ರಿಗೊಂದು ಗೌರವ ಅಂತ ಇರುತ್ತೆ, ಅದನ್ನು ದೊಡ್ಡ ಮಟ್ಟದಲ್ಲಿ ಮಾತಾಡ್ತಾರೆ. ನೀವು ಆ ಮಟ್ಟದಲ್ಲಿ ಮಾತಾಡುವಂಥ ಯೋಗ್ಯತೆ ಇಲ್ಲದೇ ಇರ್ತಕ್ಕಂಥವ್ರು ದಯಮಾಡಿ ಇನ್ನು ಮುಂದೆ ನಿಮ್ಮ ನಾಲ್ಗೆನ ಅರಿ ಬಿಡೋದನ್ನು ನಿಲ್ಲಿಸಿ. ಇಲ್ಲಾಂದರೆ ನಾವು ಇನ್ನೂ ವಿಚಿತ್ರವಾಗಿ ಅರಿ ಬಿಡಬೇಕಾಗ್ತದೆ ಅಂತ ನಾನು ಹೇಳ್ತೀನಿ.